ಲೇಟಾಗಿ ಬರೋರ್ನ ಚಾಟಿ ಬೀಸಿ ನೀವು ಕೇಳಬೇಕಾಗಿರೋರು ಬೇಗ ಬಂದು ನಿಂತ್ಕೊಂಡು. ಆದರೆ ಏನಕ್ಕೆ ನಿರ್ಮಾಪಕರು ನೀವು ಕೇಳಬೇಕಿತ್ತು, ಆದರೆ ನೀವೇ ಲೇಟಾಗಿ ಬಂದಿದ್ದೀರಲ್ಲ, ಅದು ಇಷ್ಟೊಂದು. ನಿರ್ಮಾಪಕಿ ಆಗೋದಕ್ಕಿಂತ ಮುಂಚೆ ನಾನೊಬ್ಬ ಆರ್ಟಿಸ್ಟ್. ಸೊ ನಾನು ಆರ್ಟಿಸ್ಟ್ ಆಗಿದ್ದು ನನ್ನ ಕರ್ತವ್ಯಗಳೇನಿದೆ ಅದನ್ನು ನಿಭಾಯಿಸಿ ಬಂದಿದ್ದೀನಿ ನಾನು. ಸೊ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ ಫಾರ್ ಫಿನಿಶಿಂಗ್ ದ ಶೂಟ್ ಆ್ಯಂಡ್ ಕಮಿಂಗ್ ಓವರ್ ಹಿಯರ್. ಫಸ್ಟ್ ಥಿಂಗ್ ಇಂದ ತಡವಾಗಿ ಬಂದೋದಕ್ಕೆ ಕ್ಷಮೆ ಇರಲಿ. ಆ್ಯಂಡ್ ನಾನು ಇದ್ದಾಗ ಹೇಗೆ ವಿಷಯಗಳು ನಡೆಯುತ್ತೋ ನನ್ನ ಪಾರ್ಟ್ನರ್ಸ್ ಇದ್ದಾಗಲೂ ಕೂಡ ಅಷ್ಟೇ ಕ್ಲಿಯರ್ ಆಗಿ ವಿಷಯಗಳು ನಡೆಯುತ್ತೆ ಅಂತ ನಾನು ತುಂಬ ನಂಬಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಇವತ್ತು ಏನಾಗಿದೆ ಅನ್ನೋದನ್ನ ನೀವೇ ನೋಡಿರ್ತೀರ. ಸೊ ನನ್ನ ಆಬ್ಸೆನ್ಸಲ್ಲೂ ಕೂಡ ಯಾಕೆ ಅಂದರೆ ನನಗೆ ಈ ಧೈರ್ಯ ಬರೋದಕ್ಕೆ ಕಾರಣ, ನಾನು ಬಿಗ್ ಬಾಸ್ನಲ್ಲಿದ್ದಾಗ ನನ್ನ ಆಬ್ಸೆನ್ಸ್ನಲ್ಲಿ ಭಾಳಷ್ಟು ಕೆಲಸಗಳನ್ನ ನನ್ನ ಸ್ನೇಹಿತರು ಎಲ್ಲರೂ ಸೇರಿ ಮಾಡಿದ್ದಾರೆ. ಸೊ ಇವತ್ತು ಈ ಟ್ರೈಲರ್ ಸಕ್ಸಸ್ಫುಲ್ ಆಗಿ ಲಾಂಚ್ ಆಗಿದೆ ಅಂತಂದರೆ ಮತ್ತೊಮ್ಮೆ ಅವರೇ ಕಾರಣ. ನಾನು ಇದ್ರೂ ಇಲ್ಲ ಅಂತಂದ್ರೂ, ನನ್ನ ಹೆಸರಿದ್ರೂ ಅವ್ರ ಹೆಸರಿದ್ರೂ, ಹೇಗೆ ಇದ್ರೂ ಕೂಡ ಅವರೆಲ್ಲರೂ ಒಟ್ಟಾಗಿ ಸೇರಿ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಹ್ಯಾವ್ ಸಚ್ ಫ್ರೆಂಡ್ಸ್ ವಿತ್ ಮೀ ಆಸ್ ಅ ಟೀಮ್ ಆಲ್ಸೋ ನಾವು. ಓಕೆ, ಸೊ ಕೋಣ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸೊ ಕೋಣ ಮೂವಿ ಈ ಸಬ್ಜೆಕ್ಟ್ ಯಾಕೆ ಆಯ್ಕೆ ಮಾಡಿದ್ರು? ಸೊ ಮೊದಲನೇದಾಗಿ ಕೆ ಫಾರ್ ಕುಪ್ಪಂಡಾಸ್, ಕೆ ಫಾರ್ ಕೋಣ, ಹಾಗೆ ಒಂದಷ್ಟು ಇದೆ ನಮ್ಮ ಒಂದು ಲಿಟಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಕೋಣ ಸಿನಿಮಾದಲ್ಲಿ ಕೆ ಫಾರ್ ಕೋಮಲ್ ಅಗೇನ್. ಸೊ ಅದೇ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ಡ್ ವಿತ್ ಅಸ್. ನಾವಿಲ್ಲ ಅಂತಂದರೆ ಈ ಪ್ರಾಜೆಕ್ಟ್ನ ಇಷ್ಟು ಬೇಗ ಕೈಗೆ ತಗೊಳ್ತಿರ್ಲಿಲ್ವೇನೋ. ಬಿಕಾಸ್ ಕುಪ್ಪಂಡಾಸ್ ಪ್ರೊಡಕ್ಷನ್ ಅಂತ ನಾನು ಯೋಚನೆ ಮಾಡಿದಾಗ, ಅಥವಾ ನಾನು ನನ್ನ ಪಾರ್ಟ್ನರ್ಸ್ ಎಲ್ಲ ಯೋಚನೆ ಮಾಡಿದಾಗ ಫಸ್ಟು ಮೈಂಡಿಗೆ ಬಂದಿತ್ತು ಸಣ್ಣದಾಗಿ ಏನಾದರೂ ಒಂದು ಮಾಡೋಣ, ಒಂದು ಆಲ್ಬಮ್ ಸಾಂಗ್ ಮಾಡೋಣ, ಅದನ್ನು ಮೊದಲನೇದಾಗಿ ಲಾಂಚ್ ಮಾಡೋಣ ಅನ್ನೋದು. ಬೇಸಿಕ್ಲಿ ಆರ್ಟಿಸ್ಟ್ಗಳಾಗಿ ನಮಗೆ ತಲೆಗೆ ಬರೋದು ಏನಂತಂದರೆ ನಾವು ಗುರುತಿಸ್ಕೊಳ್ಳೋಂಥ ಒಂದು ಸ್ಪೇಸ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ. ಬಟ್ ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಯಾವಾಗ ಕುಪ್ಪಂಡಾಸ್ ಪ್ರೊಡಕ್ಷನ್ ಅಂತ ನನ್ನ ಟೀಮ್ ಅವರು ಎಲ್ಲರೂ ಸೇರಿಕೊಂಡು ಇದನ್ನು ಯೋಚನೆ ಮಾಡಿದ್ರು, ನಮ್ಮ ತಲೆಗೆ ಫಸ್ಟ್ ಬಂದಿದೆ ಅಂದರೆ ನನಗೆ ಆಸೆ ಇದ್ದಿದ್ದು, ಅದು ಮೊದಲಿಂದನೂ ಆಸೆ ಇದೆ ನನಗೆ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು, ನಾವು ಅದನ್ನು ಒಂದಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಬೇಕು, ಕ್ರಿಯೇಟಿವ್ ಆಗಿ ಜನರ ಮುಂದೆ ಪ್ರೆಸೆಂಟ್ ಮಾಡಬೇಕು ಅಂತ. ಬಟ್ ವೆನ್ ಇಟ್ ಕೇಮ್ ಟು ಆಲ್ಬಮ್ ಸಾಂಗ್, ಅದೊಂದು ಶಾರ್ಟ್ ಪೀರಿಯಡಲ್ಲಿ ಆಗುತ್ತೆ. ಆ್ಯಂಡ್ ಆಲ್ಸೋ ಒಂದು 5 minutes ಮ್ಯಾಕ್ಸಿಮಮ್ ಹೋಗ್ಬಿಡುತ್ತೆ. ಜನರ ತಲೆಯಲ್ಲಿ ಉಳಿಯುತ್ತೋ ಉಳಿಯಲ್ವೋ, ಆ್ಯಂಡ್ ನಾವು ಮಾಡೋ ಎಲ್ಲ ಕೆಲಸನೂ ಸಕ್ಸಸ್ ಆಗುತ್ತೆ ಅಂತ ನಾವು ಭ್ರಮೆನಲ್ಲಿ ಬದುಕೋಕ್ಕಾಗಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ತಲೆಯಲ್ಲಿ ಉಳಿಯೋ ಥರ ಏನಾದರೂ ಒಂದು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಆವಾಗ ತಲೆಗೆ ಬಂದಿದೆ ಅಫ್ಕೋರ್ಸ್ ಸಿನಿಮಾ. ಆ್ಯಂಡ್ ಸಿನಿಮಾನ ತುಂಬ ಪ್ರೀತಿಸಿ ಮಾಡಬೇಕು ಅಂತ ಎಲ್ಲರೂ ಒಟ್ಟಾಗಿ ಕೈಗೂಡಿದ್ದೀವಿ. ನಮ್ಮ ಡೈರೆಕ್ಟರ್ ಹರಿಕೃಷ್ಣ ಇರ್ಬೋದು, ಅಥವಾ ನಮ್ಮ RK ಸರ್ ಇರ್ಬೋದು, ಕಾರ್ತಿಕ್ ಸರ್ ಇರ್ಬೋದು. ನಾವೆಲ್ಲರೂ ಹೇಗೆ ಜಾಯಿನ್ ಆಗಿದ್ದೀವಿ ಅಂತಂದರೆ ಆಲ್ ಫ್ರೆಂಡ್ಸ್ ಜಾಯಿನ್ ಟುಗೆದರ್ ಎಸ್ ಅ ಟೀಮ್. ಆ್ಯಂಡ್ ಇವತ್ತು ಕುಪ್ಪಂಡಾಸ್ ಪ್ರೊಡಕ್ಷನ್ನ ನಾವು ಇವತ್ತು ಲಾಂಚ್ ಮಾಡಿದ್ದೀವಿ ಅಂತಂದರೆ ಅವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ಪಿಲ್ಲರ್ಸ್ ಆಗಿ ನಿಂತಿದ್ದಾರೆ. ನಮ್ಮ ಸೂರಿ ಬ್ರೋ ಇರ್ಬೋದು, ಇಲ್ಲಿ ಇರೋವಂಥ ನನ್ನ ಹೆಸರು ತೊಗೊಂಡ್ರೆ ತಪ್ಪಾಗುತ್ತೆ, ಯಾಕಂದರೆ ಎಲ್ಲರೂ ಒಟ್ಟಾಗಿ ಒಂದೇ ರೀತಿಯಾಗಿ ಎಫರ್ಟ್ ಹಾಕಿ ಎಲ್ಲ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಸ್ಟಾರ್ಟ್ ಫ್ರಮ್ ಒಂದು ಕಾಫಿ ಕುಡಿಯೋದ್ರಿಂದ ಹಿಡಿದು ಸ್ಕ್ರಿಪ್ಟ್ ವರ್ಕ್ ಏನೇನು ನಡೆಯುತ್ತೆ ಅನ್ನೋದು ಕೂಡ ಎವ್ರಿಬಡಿ ಈಸ್ ಇನ್ವಾಲ್ವಿಂಗ್ ಇನ್ ಎವ್ರಿಥಿಂಗ್. ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ನನ್ನ ಜೊತೆ ಇಂಥ ಒಂದು ಸ್ಟ್ರಾಂಗ್ ಟೀಮ್ ಇದೆ ಅಂತ. ಐ ಹೋಪ್ ನೀವೆಲ್ಲರೂ ಟೀಸರ್ ನೋಡಿದ್ದೀರಾ ಆ್ಯಂಡ್ ಟೀಸರ್ನ ಇಷ್ಟಪಟ್ಟಿದ್ದೀರಾ ಅಂತ. ದಯವಿಟ್ಟು ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಎಂದಿನಂತೆ ಎಷ್ಟು ದಿವಸದಿಂದ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರೋ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಕೋಮಲ್ ಸರ್ ಈ ಪ್ರಾಜೆಕ್ಟ್ನಲ್ಲಿ ಇರೋದು ನಮಗೊಂಥರ ಹೆಚ್ಚಿನ ಶಕ್ತಿ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ನಾನು ಈ ಮುಂಚೆ ಕೂಡ ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ನಾನು ನೋಡಿದಂತಹ ವೆರಿ ಪ್ರೊಫೆಷನಲ್ ಆ್ಯಂಡ್ ಏನಂತಾರೆ ಅವರ ಮಾತಿಗೆ ಬದ್ಧವಾಗಿರುವಂಥ ಒಂದು ಆರ್ಟಿಸ್ಟ್, ನಾನು ತುಂಬ ರೆಸ್ಪೆಕ್ಟ್ ಮಾಡುವಂಥ ಆರ್ಟಿಸ್ಟ್ ಅಂತಂದರೆ ಅದು ಕೋಮಲ್ ಸರ್ ಅಂತ. ಸೊ ಅವರನ್ನು ನಾವು ಈ ಪ್ರಾಜೆಕ್ಟ್ಗೆ ಚೂಸ್ ಮಾಡಬೇಕಾದ್ರೆ ಐ ವಾಸ್ ರಿಯಲಿ ಥ್ರಿಲ್ಡ್ ಆ್ಯಂಡ್ ಹ್ಯಾಪಿ. ಆ್ಯಂಡ್ ಆಲ್ಸೋ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಹರಿಕೃಷ್ಣ ನಮ್ಮ ಡೈರೆಕ್ಟರು. ಸೊ ಐ ಆಮ್ ಸೋ ಹ್ಯಾಪಿ ಅಬೌಟ್ ದ್ಯಾಟ್. ಐ ಆಮ್ ಸೋ ಥ್ಯಾಂಕ್ಫುಲ್ ಟು RK ಸರ್ ಆ್ಯಂಡ್ ಕಾರ್ತಿಕ್ ಸರ್, ಸೂರಿ ಬ್ರೋ, ಎವ್ರಿ ಒನ್. ನಾನು ಜಸ್ಟ್ ಒಂದು ಆರ್ಟಿಸ್ಟ್ ಆಗಿದ್ದಾಗ ಈಗ ಆಂಟ್ರಪ್ರನರ್ ಆಗಿದ್ದೀನಿ. ನಾವು ರೆಸ್ಟೋರೆಂಟ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ, ಜ್ಯುವೆಲ್ರಿ ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ, ಕುಪ್ಪಂಡಾಸ್ ಜ್ಯುವೆಲ್ರಿ. ಸೊ ಈಗ ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸ್. ಐ ರಿಯಲಿ ವಾಂಟ್ ಟು ಡೂ ಅ ಲಾಟ್ ಮೋರ್. ಅಂದರೆ ನಮ್ಗೆಲ್ರಿಗೂ ನಾವೇನಾದರೂ ಒಂದು ಮಾಡಬೇಕು ಅಂತ ಬಹಳಷ್ಟು ಕನಸುಗಳಿರುತ್ತೆ. ಬಟ್ ಯಾರೋ ಒಬ್ಬರು ಕೈ ಹಿಡಿದು ನಿಂತಾಗ ನಾವಿನ್ನೂ ತುಂಬ ಸ್ಟ್ರಾಂಗ್ ಆಗಿ ಬೌನ್ಸ್ ಆಗ್ತೀವಿ. ಸೊ ಐ ಥಿಂಕ್ ಆ ಒಂದು ಸ್ಟೇಜಲ್ಲಿ ನಾನಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ಸ್ ಟು ಆಲ್ ಮೈ ಫ್ರೆಂಡ್ಸ್ ಹು ಹ್ಯಾವ್ ಜಾಯಿನ್ಡ್ ಅಸ್ ಟುಗೆದರ್ ಇವತ್ತು ಒಂದು ಸಿನಿಮಾ ಮಾಡೋದಕ್ಕೆ. ಕೋಣ ಒಂದು ಸಖತ್ತಾಗಿರುವಂಥ ಪ್ರಾಜೆಕ್ಟ್ ಆಗಿ ನಿಮ್ಮೆಲ್ಲರೂ ಕಣ್ಮುಂದೆ ಬರುತ್ತೆ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ನೀವೆಲ್ಲರೂ ತುಂಬ ಇಷ್ಟಪಡ್ತೀರ ಅಂತ ಕೂಡ ಭಾವಿಸ್ತೀನಿ. ಸಿನಿಮಾ ಬಗ್ಗೆ ಇಷ್ಟವರೆಗೂ ಮಾತಾಡಿದ್ವಿ. ಸಿನಿಮಾ ರಂಗದಲ್ಲಿ ಇವಾಗ ಒಂದು ಹೊಸ ಚರ್ಚೆ ನಡೀತಿದೆ. ಅಂದರೆ